ನಗರಿ ಬೆಳಗಾವಿಯಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರೀ ದೊಡ್ಡ ಅನಾಹುತವನ್ನು ತಪ್ಪಿದೆ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪರೇಡ್ ವೀಕ್ಷಣೆಗೆ ತೆರಳುವಂತಹ ಜೀಪ್ನ ಡೀಸೆಲ್ ಸೋರಿಕೆಯಾಗಿದೆ. ಧ್ವಜಾರೋಹಣದ ಬಳಿಕ ಪರೇಡ್ ವೀಕ್ಷಣೆಗೆ ಹೋಗಬೇಕಾದ್ರೆ ಈ ಘಟನೆ ಆಗಿದೆ. ಸಚಿವರು ಜೀಪ್ ಏರೋಕ್ಕೂ ಮುಂಚೆ ಡೀಸೆಲ್ ಸೋರಿಕೆ ಆಗಿದೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ಹೊತ್ಕೊಳ್ಳದಂತೆ ಫೈರ್ ಕಂಟ್ರೋಲ್ ಗ್ಯಾಸ್ ಅನ್ನು ಸಿಂಪಡಿಸಿದ್ರು. ಹೀಗಾಗಿ ಅನಾಹುತ ತಪ್ಪಿದೆ. ಒಂದು ವೇಳೆ ಪರೇಡ್ ಸ್ಟಾರ್ಟ್ ಆದ್ಮೇಲೆ ಹೀಗೆಲ್ಲ ಅನಾಹುತ ಆಗಿದ್ದಿದ್ರೆ ಆ ಜೀಪಲ್ಲಿ ಸಚಿವರು ಇರ್ತಾ ಇದ್ರು, ಅವ್ರ ಜೀವಕ್ಕೆ ಹಾನಿ ಆಗೋದಿರ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ದೇವ್ರ ದೊಡ್ಡವನು ಅಂಥದ್ದೇನೂ ಆಗಿಲ್ಲ. ಬಟ್ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿರ್ತಾರೆ. ಆ ಮೇಂಟೆನೆನ್ಸ್ ನೋಡಿರ್ತಾರೆ ಗಾಡಿಗಳದ್ದು. ಕೊನೆ ಮೂಮೆಂಟ್ ತನಕ 99% ಚೆಕ್ ಆಗಿರುತ್ತೆ ಪರೇಡ್ಗೆ ಹೋಗೋ ವೆಹಿಕಲ್ಸ್ ಅನ್ನು ಯೂಶಲಿ. ಆದರೂ ನೋಡಿ, ಟೆಕ್ನಿಕಲ್ ಗ್ಲಿಚ್ ಯಾವಾಗ ಎಲ್ಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೂ ಅಷ್ಟೇ ಆ ವಾಹನವನ್ನು ನಿಲ್ಲಿಸಿದ್ರು. ಸುಮಾರು ಡೀಸೆಲ್ ಸೋರಿಕೆ ಆದಮೇಲೆ ಸಂಬಂಧಪಟ್ಟವರ ಗಮನಕ್ಕೆ ಬಂದಿದೆ. 35 ವ್ಯಾಸವಲಯಗಳಲ್ಲಿ ಸೇವೆಯನ್ನು ಆರಂಭಿಸಿರುವ ಶ್ರೀಯುತರು ನಾಗೇನಹಳ್ಳಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದು ಇದೀಗ ಬೆಳಗಾವಿ ಇಬ್ಬರಿಗೆಯವರು 35 ವ್ಯಾಸವಲಯಗಳಲ್ಲಿ ಸೇವೆಯನ್ನು ಆರಂಭಿಸಿರುವ ಶ್ರೀಯುತರು ನಾಗೇನಹಳ್ಳಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದು ಇದೀಗ ಬೆಳಗಾವಿ ಇಬ್ಬರಿಗೆಯವರು 35 ವ್ಯಾಸವಲಯಗಳಲ್ಲಿ ಸೇವೆಯನ್ನು ಆರಂಭಿಸಿರುವ ಶ್ರೀಯುತರು ನಾಗೇನಹಳ್ಳಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದು ಇದೀಗ ಬೆಳಗಾವಿ ಇಬ್ಬರಿಗೆಯವರು 35 ವ್ಯಾಸವಲಯಗಳಲ್ಲಿ ಸೇವೆಯನ್ನು ಆರಂಭಿಸಿರುವ ಶ್ರೀಯುತರು ನಾಗೇನಹಳ್ಳಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದು ಇದೀಗ